ಬೆಂಗಳೂರಿನಲ್ಲಿ ಗುಂಡಿ ಬಿತ್ತು ಅಂತಂದಾಗ ಇಲ್ಲ ರೀ ಅಂತ ಇದ್ರು ಮಾನ್ಯ ಉಪಮುಖ್ಯಮಂತ್ರಿ. ಈಗ ನೋಡಿ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಹೇಗೆ ಬರ್ತಾ ಇದೆ ಅಂತೇಳಿ ಹದಗೆಟ್ಟ ರಸ್ತೆಗೆ ಅಡ್ಡಲಾಗಿ ಕಲ್ಲು ಹಾಕಿ ಈಗ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕವಾಡಿಗರ ಹಟ್ಟಿ ಬಳಿ ರಸ್ತೆ ತಡೆದು ಸ್ಥಳೀಯರು ಧರಣಿಯನ್ನು ಮಾಡ್ತಾ ಇರೋದು ಚಿತ್ರದುರ್ಗದ ನಗರದ ಕವಾಡಿಗರ ಹಟ್ಟಿ ಬಡಾವಣೆಯಲ್ಲಿ ನಡೆದಿರುವಂಥ ಧರಣಿ ಇದು. ರಸ್ತೆ ತಡೆ ಹಿನ್ನೆಲೆಯಲ್ಲಿ ಕವಾಡಿಗರ ಹಟ್ಟಿ ಬಳಿ ಟ್ರಾಫಿಕ್ ಜಾಮ್ ಆಗೋಗ್ಬಿಟ್ಟಿದೆ. ಆಗಲಿ ಬಿಡಿ, ರಾಷ್ಟ್ರೀಯ ಹೆದ್ದಾರಿ 369 ತಡೆದು ಸ್ಥಳೀಯರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇನ್ನೇನು ಮಾಡ್ತಾರೆ ಪಾಪ, ದಿನ ನೋಡಿ ನೋಡಿ ಸುಸ್ತಾಗಿ ಸಾಕಾಗಿ ಹೋಗಿರುತ್ತೆ, ಅಲ್ಲಿ ಅಧ್ವಾನ ಆಗೋಗ್ಬಿಟ್ಟಿರುತ್ತೆ. ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಟ್ ಈಗ ಮಾಡೋದು ತಪ್ಪಕ್ಕ. ಏನಂದ್ರೆ ಇದರಲ್ಲಿ ಯಾರಿಗೇನು ಅರ್ಜೆಂಟ್ ಇದೆಯೋ, ಯಾರಿಗೇನು ಕಷ್ಟ ಇದೆಯೋ, ಪಾಪ ಟ್ರಾಫಿಕ್ ಪೊಲೀಸರು ಏನ್ರಿ ಮಾಡಬೇಕು, ನೀವು ಅವ್ರ ಜೊತೆಗೆಲ್ಲ ವಾಗ್ವಾದ ಮಾಡಿದರೆ ಬರ್ತಾರಲ್ಲ ಸ್ಥಳೀಯವಾಗಿ ಶಾಸಕರು, ಹಿಡ್ಕೊಳ್ಳಿ ಅವರನ್ನ, ಕೇಳಿ ತಗೊಂಡು ಬಾರಪ್ಪ ಅನುದಾನವನ್ನ ಕೊಡಿ ಸರ್, ನಮ್ಮ ರಸ್ತೆಗಳನ್ನು ಸರಿ ಮಾಡಿ ಅಂತೇಳಿ. ಟ್ರಾಫಿಕ್ ಪೊಲೀಸರು ಏನು ಮಾಡ್ಬೇಕು, ಬರುವಂಥ ವಾಹನಗಳನ್ನು ಹೆಂಗೋ ಮಾಡ್ಬೇಕು. ಪಾಪ ಎಷ್ಟೋ ಕಡೆಗಳಲ್ಲಿ ಅವರೇ ಜಲ್ಲಿಕಲ್ಲನ್ನು ತಂದಿಟ್ಟು, ಸಿಮೆಂಟ್ಗಳನ್ನ ತಂದಿಟ್ಟು ಪಾಪ ರೋಡ್ಗಳನ್ನು ಸರಿ ಮಾಡೋ ಕೆಲಸ ಟ್ರಾಫಿಕ್ ಪೊಲೀಸರು ಮಾಡ್ತಾ ಇದ್ದಾರೆ ತುಂಬ ಕಡೆಗಳಲ್ಲಿ. ಅವರಿಗೆ ಹೈರಾಣ ಆಗೋಗ್ಬಿಟ್ಟಿದೆ ಟ್ರಾಫಿಕ್ ವಿಚಾರದಲ್ಲಿ.